ಶ್ರೀ ಗುರುಭ್ಯೋ ನಮಃ. ಚತುರ್ಭುಜಾಂ ಮಹಾಗೌರೀಂ ಪಾಶಾಂಕುಶವರಾಭಯಾಂ ಧ್ಯಾಯೇತ್ ಮಾಂ ಶಿವಾರ್ಧಾಂಗೀಂ ಭಕ್ತಾಭೀಷ್ಟವರಪ್ರದಾಂ. ಶ್ರೀಮಾತ್ರೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ 12 ರಾಶಿಗಳಲ್ಲಿ ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಥಮವಾಗಿ 9ನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂಥದ್ದು, 10ನೇ ತಾರೀಕು ಬುಧನು ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 12ನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 17ನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು, 20ನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು. ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ, ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಜನ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನು ತುಲಾ ರಾಶಿಯಲ್ಲಿ ಶುಕ್ರನ ಕ್ಷೇತ್ರದಲ್ಲಿರುವಂಥದ್ದು. ನಿಮ್ಮ ಒಂದು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರಯತ್ನ ಮಾಡಬೇಕಾದಂತಹ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಮಾಡಿದಂತಹ ಕೆಲಸ ಕಾರ್ಯದಲ್ಲಿ ಕೆಲವಷ್ಟು ನಿಂದನೆಯ ಮಾತುಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಯಾವ ಯೋಚನೆಗಳನ್ನು ಕೂಡ ನೀವು ನೆಗೆಟಿವ್ ಆಗಿ ಮಾಡದೇನೆ ಸರಿಯಾದಂತಹ ದಿಶೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಿ, ಅಥವಾ ಅಪವಾದಗಳನ್ನು ಹೇಳುವವರ ಆ ವಿಷಯದಲ್ಲಿ ನಿಮ್ಮ ಯೋಚನೆಗಳನ್ನು ಹರಿಬಿಡಬೇಡಿ. ಆತ್ಮಸ್ಥೈರ್ಯದಿಂದಿದ್ದು ಭಗವಂತನಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಿರಿ. ದೈವಾನುಗ್ರಹದಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ದ್ವಿತೀಯ ಸ್ಥಾನ ಅಂತ ಹೇಳಿದರೆ ಕುಟುಂಬ, ಧನ, ಮಾತು, ವಿದ್ಯೆ ಇತ್ಯಾದಿಗಳನ್ನು ಚಿಂತನೆ ಮಾಡುವಂತಹ ಸ್ಥಾನ ಆಗಿದೆ. ಆ ಸ್ಥಾನದಲ್ಲಿ ನಿಮ್ಮ ಲಾಭಾಧಿಪತಿಯಾಗಿರ್ತಕ್ಕಂಥ ಕುಜನು ನೀಚ ಸ್ಥಿತಿಯಲ್ಲಿರೋದ್ರಿಂದಾಗಿ ದುಡ್ಡಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕಿರಿಕಿರಿಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಒಂದು ಮಾತಾಡಿದರೆ ಹೆಚ್ಚು, ಒಂದು ಮಾತಾಡಿದರೆ ಕಡಿಮೆ ಅಂತ ಹೇಳಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕಿದಾಗೆ ಎಲ್ಲವುದನ್ನು ತಪ್ಪು ಹುಡುಕ್ತಾ ಇರ್ತಾರೆ. ಇದೇನು ಪರಿಸ್ಥಿತಿ ಅಂತ ಹೇಳುವಂಥದ್ದು ಅರ್ಥ ಆಗದೆ ಟೆನ್ಷನ್ನನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾದ ಕಾರಣ ಸ್ವಲ್ಪ ತಾಳ್ಮೆಯಿಂದ ಅಥವಾ ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡದೇನೆ ಸರಿಯಾದಂಥ ವಿವೇಚನೆಯಿಂದ ಮುನ್ನಡೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನದಾದಂಥ ಪ್ರಯತ್ನಗಳನ್ನು ಮಾಡುವುದರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಹಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಮೋಸಗಳಲ್ಲಾಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಬ್ಬರಿಗೆ ಜಾಮೀನನ್ನು ಹಾಕುವಂಥದ್ದು ಇರಬಹುದು, ಅಥವಾ ಸಾಕ್ಷಿಗಳನ್ನು ಹೇಳುವಂಥದ್ದು ಇರ್ಬೋದು. ಎಲ್ಲ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ. 3ನೇ ಸ್ಥಾನವನ್ನು ನೋಡೋದಾದರೆ ಸಹಾಯ ಸ್ಥಾನ ಅಂತ ಹೇಳ್ತೇವೆ, ಸಹೋದರ ಸ್ಥಾನ ಅಂತ ಹೇಳ್ತೇವೆ, ಪರಾಕ್ರಮ ಸ್ಥಾನ ಅಂತ ಹೇಳಿಯೂ ಹೇಳ್ತೇವೆ. ಆ ಪರಾಕ್ರಮ ಸ್ಥಾನಾಧಿಪತಿಯಾದಂತಹ ರವಿಯು ನೀಚ ಸ್ಥಿತಿಯಲ್ಲಿರುವುದರಿಂದಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿರಬಹುದು, ಅಥವಾ ಕೆಲವಷ್ಟು ನ್ಯಾಯ ತೀರ್ಮಾನಾದಿ ವಿಷಯಗಳಲ್ಲಿ ಇರಬಹುದು, ಅಥವಾ ನಿಮ್ಮ ಸಹೋದರರೊಳಗಡೆ ಇರಬಹುದು, ಸ್ವಲ್ಪ ಭಿನ್ನಾಭಿಪ್ರಾಯಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನವನ್ನು ನೋಡೋದಾದರೆ ಚತುರ್ಥ ಸ್ಥಾನದಲ್ಲಿರತಕ್ಕಂತಹ ಕೇತುವು ಬುಧನ ಕ್ಷೇತ್ರದಲ್ಲಿರ್ತಕ್ಕಂಥ ಕೇತು. ಚತುರ್ಥ ಸ್ಥಾನ ಅಂತ ಹೇಳಿದರೆ ಕ್ಷೇತ್ರ ಪ್ರದೇಶಮಖಿಲಂ ಚತುರ್ಥೇನ ಚಿಂತೆಯೇ, ತೆಕ್ಕೊಳ್ಳುವಂತಹ ಭೂಮಿಯನ್ನು ಇರಬಹುದು, ತೆಕ್ಕೊಂಡಂತಹ ವಾಹನಗಳನ್ನು ಇರಬಹುದು, ಪುನಃ ಪರಿಶೀಲನೆ ಮಾಡಿಕೊಂಡು ಮುಂದುವರೆದರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ತಾಯಿಯ ಆರೋಗ್ಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನು ಕೊಟ್ಟು ಮುಂದುವರೆದರೆ ಉನ್ನತವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಪಡೆಯಬಹುದು. ತಂದೆ ತಾಯಿಯರ ಸೇವೆ ಮಾಡುವುದರಿಂದಾಗಿ ಅವರ ಆಶೀರ್ವಾದ ಅನುಗ್ರಹಗಳನ್ನು ಪಡೆಯುವುದರಿಂದಾಗಿ ಒಳ್ಳೆಯ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ರವಿ ಅದೇ ರೀತಿ ನಿಮ್ಮ ರಾಶ್ಯಾಧಿಪತಿಯಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಇರಬಹುದು, ಮಾತು ಇರಬಹುದು, ಅಥವಾ ನಿಮ್ಮ ಆಲೋಚನೆಗಳಿರಬಹುದು, ಮಂತ್ರಾಲೋಚನೆ ಅಂತ ಹೇಳ್ತೇವೆ. ಈ ಒಂದು ಎಲ್ಲ ವಿಷಯದಲ್ಲಿ ನೀವು ರಾಜಕೀಯ ರಂಗಗಳಲ್ಲಿದ್ದರೆ ಅಲ್ಪ ಸ್ವಲ್ಪ ವಾದ ವಿವಾದಗಳಲ್ಲಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥ ಒಂದು ಲಕ್ಷಣಗಳು ಕಂಡುಬರುತ್ತೆ. ಅದೇ ರೀತಿ ಮಕ್ಕಳ ಒಂದು ವಿಷಯದಲ್ಲಿ ಆರೋಗ್ಯ ಇರಬಹುದು, ವಿದ್ಯಾಭ್ಯಾಸ ಇರಬಹುದು, ಅಥವಾ ಅವರ ಚಟುವಟಿಕೆಗಳಲ್ಲಿರಬಹುದು, ಹೆಚ್ಚಿನದಾಗಿರ್ತಕ್ಕಂಥ ನಿಗಾಗಳನ್ನು ಇಟ್ಟುಕೊಂಡು ಮುಂದುವರೆದು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನು 6ನೇ ಸ್ಥಾನವನ್ನು ನೋಡುವುದಾದರೆ 6ನೇ ಸ್ಥಾನದಲ್ಲಿ ಕುಜನ ಮನೆಯಲ್ಲಿರ್ತಕ್ಕಂತಹ ಶುಕ್ರನಿಂದಾಗಿ ನಿಮ್ಮ ವ್ಯಯಾಧಿಪತಿಯೇ ಇರುವುದರಿಂದಾಗಿ ಸ್ವಲ್ಪ ಋಣವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಸಾಲಗಳು ವೃದ್ಧಿ ಆಗುವಂಥ ಸಾಧ್ಯತೆಗಳಿರುತ್ತೆ. ತೆಕ್ಕೊಂಡಂಥ ಹಣ ಇರಬಹುದು, ಕೆಲವಷ್ಟು ವಸ್ತುಗಳಿರಬಹುದು, ಸಂದಾಯ ಮಾಡಲಿಕ್ಕೆ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಇಷ್ಟ ವಸ್ತುಗಳನ್ನೆಲ್ಲ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ. ಹಾಗಾದ್ದರಿಂದಾಗಿ ನೀವು ಕೆಲವಷ್ಟು ವ್ಯವಹಾರಗಳನ್ನು ಮಾಡುವಾಗ ಅತಿಯಾದಂತಹ ಕೆಲವಷ್ಟು ಗಡಿಬಿಡಿಗಳನ್ನು ಮಾಡಿಕೊಂಡು ಗಾಬರಿಯಿಂದ ಮಾಡಿಕೊಂಡು ಕೆಲವಷ್ಟು ವ್ಯವಹಾರಗಳಲ್ಲಿ ಕೈ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿಗಳನ್ನು
ಆಗಲಿಕ್ಕೆ ಬಿಡಬೇಡಿ. ಸರಿಯಾದಂತಹ ಯೋಚನೆಯಿಂದ, ವಿವೇಚನೆಯಿಂದ, ಬುದ್ಧಿಶಕ್ತಿಯಿಂದ ಅದನ್ನು ಸರಿಯಾಗಿ ನೀವು ಆಲೋಚನೆ ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಇನ್ನು 7ನೇ ಸ್ಥಾನವನ್ನು ದಾಂಪತ್ಯ ಜೀವನ, ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಗಮನಾಗಮನ ಸ್ಥಾನ ಅಂತ ಹೇಳ್ತೇವೆ. ಈ ಸ್ಥಾನವನ್ನು ನೋಡುವಾಗ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಗುರುವು ಆ ಸಪ್ತಮ ಸ್ಥಾನದ ಅಧಿಪತಿಯಾಗಿರೋದ್ರಿಂದಾಗಿ ವಿವಾಹದ ಸಂಬಂಧಗಳು ಕೂಡಿ ಬರಲಿಕ್ಕೆ ಸ್ವಲ್ಪ ಸಮಯಗಳು ತಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ದಾಂಪತ್ಯ ಜೀವನದಲ್ಲಿಯೂ ಕೂಡ ಕೆಲವಷ್ಟು ವಾದ ವಿವಾದಗಳು, ಸಣ್ಣ ಪುಟ್ಟ ವಿಷಯಗಳು ಕೂಡ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಸಣ್ಣ ಪುಟ್ಟ ವಾದ ವಿವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಈ ಎಲ್ಲ ವಿಷಯದಲ್ಲಿ ಹೆಚ್ಚಿನದಾಗಿರ್ತಕ್ಕಂಥ ಗಮನವನ್ನಿಟ್ಟುಕೊಂಡು ಮುಂದುವರೆದ್ರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಅದೇ ರೀತಿ 8ನೇ ಸ್ಥಾನವನ್ನು ನೋಡುವುದಾದರೆ 8ನೇ ಸ್ಥಾನಾಧಿಪತಿಯಾದಂತಹ ಶನಿಯು 9ನೇ ಸ್ಥಾನ ತನ್ನ ಮೂಲ ತ್ರಿಕೋಣ ರಾಶಿಯಲ್ಲಿರುವುದರಿಂದಾಗಿ ವಾಹನ ಚಲಿಸುವಾಗಿರಬಹುದು, ಯಂತ್ರಗಳನ್ನು ಬಳಸುವಾಗಿರಬಹುದು, ಕೆಲವಷ್ಟು ಸಾಹಸದ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇದ್ದಷ್ಟು ಬಹಳ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ತಂದೆಯವರ ಆರೋಗ್ಯ ವೃದ್ಧಿಯಾಗುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುತ್ತೆ. ಧರ್ಮ ಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗಗಳು ಕೂಡ ಇದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿಯಾಗಿ 10ನೇ ಸ್ಥಾನವನ್ನು ನೋಡುವುದಾದರೆ 10ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂತಹ ಗುರುವು 12ನೇ ಮನೆಯಲ್ಲಿರುವಂಥದ್ದು. 10ನೇ ಸ್ಥಾನವನ್ನು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಉದ್ಯೋಗ ಇಲ್ಲದೇ ಇರುವವರಿಗೆ ಉದ್ಯೋಗಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಸರಿಯಾದಂಥ ಉದ್ಯೋಗ ಅಂತಲ್ಲ, ಯಾವುದೋ ಒಂದು ಉದ್ಯೋಗ ಸಿಗುತ್ತೆ, ಇದ್ದದ್ದನ್ನು ತೃಪ್ತಿ ಪಟ್ಕೊಳ್ಳುವಂಥ ಪರಿಸ್ಥಿತಿಗಳು ತತ್ಕಾಲದ ಗ್ರಹಸ್ಥಿತಿ ಪ್ರಕಾರವಾಗಿ ಕಂಡುಬರುತ್ತೆ. ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಸ್ಥಾನಮಾನ, ಗೌರವಾದಿಗಳು, ಉದ್ಯೋಗಗಳು ಎಲ್ಲವೂ ಕೂಡ ಲಭಿಸುವಂಥ ಯೋಗಗಳಿದೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಅದೇ ರೀತಿ ರಾಹುವಿನಿಂದಾಗಿ ಉದ್ಯೋಗಗಳಲ್ಲಿ ಸಣ್ಣ ಪುಟ್ಟ ಅಪವಾದಗಳು ಬರುವಂಥದ್ದು, ಅಥವಾ ಇನ್ನೊಬ್ಬರ ಕೆಲಸವನ್ನು ನೀವು ಮಾಡುವಂಥದ್ದಾಗಿರಬಹುದು, ಅಥವಾ ನಿಮಗೆ ಸರಿಯಾದಂಥ ಸಾಥ್ ಸಿಗದೆ ನಿಮಗೆ ಯೋಚನೆಗಳು ಬರುವಂತಹ ಸಂದರ್ಭಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ. ಇನ್ನು 12ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಅನಾವಶ್ಯಕ ಖರ್ಚುಗಳಿರಬಹುದು, ವೆಚ್ಚಗಳಿರಬಹುದು, ಕೆಲವಷ್ಟು ಸಾಹಸದ ಕಾರ್ಯ ಕೆಲಸಗಳನ್ನು ಮಾಡುವಾಗ ಆಪತ್ತುಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುವುದರಿಂದಾಗಿ ಭಗವಂತನನ್ನು ಆರಾಧನೆ ಮಾಡುವುದರಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು. ಪ್ರತಿ ಸೋಮವಾರದ ದಿವಸ ಈಶ್ವರ ದೇವರಿಗೆ ರುದ್ರಾಭಿಷೇಕ ಮಾಡುವುದರಿಂದಾಗಿ, ಅದೇ ರೀತಿ ದೀಪಕ್ಕೆ ಎಳ್ಳೆಣ್ಣೆಯನ್ನು ಕೊಡುವುದರಿಂದಾಗಿ ಆಯುಷ್ಯ ವೃದ್ಧಿಯಾಗುವಂಥ ಯೋಗಗಳು ಕೂಡ ಇರುತ್ತೆ. ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಭಗವಂತನ ಆರಾಧನೆ ಇಲ್ಲದೆ ಯಾವುದು ಕೂಡ ಸರಿಯಾದಂಥ ದಿಶೆಯಲ್ಲಿ ಸರಿ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ದರಿಂದ ನಾವು ಕಾಯ ವಾಚ ಮನಸ, ನನ್ನ ಎಲ್ಲ ಸಂಪೂರ್ಣವಾದಂಥ ಸರ್ವಸ್ವವೂ ಕೂಡ ಭಗವಂತ ನಿನ್ನ ಪಾದದಲ್ಲಿ ಹಾಕಿದ್ದೇನೆ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿರಿ. ಗ್ರಹಸ್ಥಿತಿಗಳನ್ನು ಮೀರಿದಂಥ ವಿಷಯವೇ ಆ ಭಗವಂತನ ಅಧೀನದಲ್ಲಿರುವುದರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಲಿಕ್ಕೆ ಒಳ್ಳೆಯ ರೀತಿಯಾದಂಥ ಮಾರ್ಗವೂ ಸಿಗಲಿಕ್ಕೆ ಅನುಕೂಲಗಳಾಗುತ್ತೆ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.